ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಫಾರ್ ದ ವೆರಿ ಫಸ್ಟ್ ಟೈಮ್ ಯಾರೆಲ್ಲ ನಮ್ಮ ವಾಹಿನಿಯನ್ನು ವಿಸಿಟ್ ಮಾಡಿದರೋ ದಯಮಾಡಿ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ನಿಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ. ಒಂದು ಭಾಳ ಪ್ರಮುಖವಾದಂಥ ಅಪ್ಡೇಟ್ ಇದೆ. ಸ್ಟೇಟ್ ಗೌರ್ಮೆಂಟಿಂದ ಬಂದಿರತಕ್ಕಂಥ ಒಂದು ಸರ್ಕ್ಯುಲರ್ ಇದು. ಅಂದರೆ ಸುತ್ತೋಲೆಯಲ್ಲಿ ಯಾವೆಲ್ಲ ಅಂಶಗಳನ್ನು ಹೇಳಿದರೆ ಅವೆಲ್ಲವನ್ನು ನಿಮಗೆ ಡೀಟೇಲ್ ಆಗಿ ಇಲ್ಲಿ ಹೇಳ್ಬಿಡ್ತೀನಿ. ಆ್ಯಂಡ್ ಇನ್ಕ್ಲೂಡಿಂಗ್ ಸುತ್ತೋಲೆಯೂ ಕೂಡ ಇದೆ, ಅದನ್ನು ನಿಮಗೆ ಶೋ ಅಪ್ ಮಾಡ್ತೀನಿ ನಾನು. ನೋಡಿ, ಇಲ್ಲಿ ಈ ವಂಶವೃಕ್ಷ ದೃಢೀಕರಣ ಪ್ರಮಾಣ ಪತ್ರನ ತಗೊಳ್ಳಿಕ್ಕೆ ನೀವು ಪಡ್ತಾ ಇದ್ದಂಥ ಸಾಹಸ, ಅದಕ್ಕೆ ಬೇಕಾಗಿರ್ತಕ್ಕಂಥ ಡಾಕ್ಯುಮೆಂಟ್ಸನ್ನು ಪ್ರಿಪೇರ್ ಮಾಡಿ ಕೊಡೋದೇ ಒಂದು ದೊಡ್ಡ ಸಾಹಸ ಆಗ್ತಾಯಿತ್ತು. ಆಮೇಲೆ ನೀವು ಒಂದ್ಸಲ ದಾಖಲೆಗಳನ್ನು ಕೊಟ್ಟು ಅದು ನಿಮಗೆ ಕೈಗೆ ಬರೋ ತನಕನೂ ಏನಾದರೂ ಒಂದೊಂದು ಸಮಸ್ಯೆಗಳಾಗ್ತಾಯಿತ್ತು, ತುಂಬ ದಿನಗಳು ಬೇಕಾಗಿತ್ತು. ಈಗ ಈ ಇಲಾಖೆಗಳು ಏನು ಮಾಡ್ತಾ ಇದೆ, ಈ ವಂಶವೃಕ್ಷ ದೃಢೀಕರಣ ಪತ್ರವನ್ನು ಪಡ್ಕೊಳ್ಳಿಕ್ಕೆ ಒಂದಷ್ಟು ಭಾಳ ಈಸಿಯಾದಂಥ ಒಂದು ವೇನ ಸಿದ್ಧತೆಯನ್ನು ಮಾಡ್ತಾ ಇರುವಂಥದ್ದು. ಅಂದರೆ ಸಾಧ್ಯವಾದಷ್ಟು ಬೇಗ ಅದು ಗ್ರಾಹಕರ ಕೈಗೆ ತಲುಪೋಗಿ ಮಾಡಬೇಕು, ಜನರ ಕೈಗೆ ತಲುಪೋಗಿ ಮಾಡಬೇಕು ಅಂತಂದ್ಬಿಟ್ಟು ಸಿದ್ಧತೆಯನ್ನು ಮಾಡ್ತಾ ಇರುವಂಥದ್ದು ಇಲ್ಲಿ. ಆ್ಯಂಡ್ ಬಿಫೋರ್ ದಾಟ್ ಒಂದಷ್ಟು ದಾಖಲೆಗಳನ್ನು ಪ್ರೊವೈಡ್ ಮಾಡಬೇಕಾಗುತ್ತೆ. ಒಂದಷ್ಟು ಕಡ್ಡಾಯವಾದ ದಾಖಲೆಯನ್ನು ನೀವು ಕೊಡೋದೇ ಆದರೆ ಬಹಳ ಬೇಗ ದೃಢೀಕರಣ ಪತ್ರವನ್ನು ನೀವು ಕೊಂಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ, ಅಂದರೆ ಇಲಾಖೆಯಿಂದ ಪಡ್ಕೊಳ್ಳಿಕ್ಕೆ. ನೋಡೋಣ ಏನೆಲ್ಲ ಇದೆ ಅಂತಂದ್ಬಿಟ್ಟು. ಸೊ ಮುಂದುವರೆದಂತೆ ಎಲ್ಲವನ್ನು ಇಲ್ಲಿ ಹೇಳಿದ್ದಾರೆ. ಇಲ್ಲಿ ಕರ್ನಾಟಕ ಸರ್ಕಾರವು ಸಾರ್ವಜನಿಕರ ವಿವಿಧ ಉದ್ದೇಶಗಳಿಗೆ ಅತ್ಯಗತ್ಯವಾಗಿರತಕ್ಕಂಥ ವಂಶವೃಕ್ಷ, ಫ್ಯಾಮಿಲಿ ಟ್ರೀ ಅಂತಾರೆ, ಆ ವಂಶವೃಕ್ಷ ದೃಢೀಕರಣ ಪತ್ರವನ್ನು ಆನ್ಲೈನ್ ತಂತ್ರಾಂಶದ ಮುಖಾಂತರವಾಗಿ ಸರಳವಾಗಿ ಮತ್ತು ಪಾರದರ್ಶಕವಾಗಿ ನೀಡುವ ಸಲುವಾಗಿ ಹೊಸ ಅಧಿಕೃತ ಮಾರ್ಗಸೂಚಿಯನ್ನು ಬಿಡುಗಡೆ ಮಾಡಿದೆ. ಇಟ್ಸ್ ವೆರಿ ಇಂಪಾರ್ಟೆಂಟು. ಅಂದರೆ ಪ್ರತಿಯೊಬ್ಬ ಸಾರ್ವಜನಿಕನಿಗೂ ಈ ಸರ್ಕಾರಿ ಯೋಜನೆಗಳನ್ನ ಪಡ್ಕೊಳ್ಬೇಕಾದ್ರೆ ಯಾವುದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ದೃಢೀಕರಣ ಪತ್ರ ಇಲಾಖೆಯಿಂದ ಅಗತ್ಯವಾಗಿ ಬೇಕಿತ್ತು ಅಂತಂದರೆ ಅವನಿಗೆ ಇಲಾಖೆ ಏನು ಮಾಡಬೇಕು ಅಥವಾ ಸರ್ಕಾರ ಏನು ಮಾಡಬೇಕು, ಎಷ್ಟು ಭಾಳ ಸಿಂಪಲ್ಲಾಗಿ ಸುಲಭವಾಗಿ ಅವನ ಕೈಗೆ ಸೇರ್ಲಿಕ್ಕೆ ಸಾಧ್ಯ ಆ ಒಂದು ವ್ಯವಸ್ಥೆಯನ್ನು ಕಲ್ಪಿಸಬೇಕು. ಸೊ ಹಂತವಾಗಿ ಇವೆಲ್ಲವನ್ನು ಮಾಡ್ತಾ ಇದ್ದಾರೆ. ನೋಡೋಣ ಈಗ ಹೊಸ ಮಾರ್ಗಸೂಚಿಯಲ್ಲಿ ಏನೆಲ್ಲ ವಿಷಯಗಳನ್ನು ಇಲ್ಲಿ ಹೇಳಲಾಗಿದೆ ಅಂತ. ಕಂದಾಯ ಇಲಾಖೆ ಜುಲೈ 17, 2026ರಂದು ಈ ಮಹತ್ವದ ಸುತ್ತೋಲೆಯನ್ನು ಹೊರಡಿಸಿದ್ದು, ಜಮೀನಿನ ಖಾತೆ ಬದಲಾವಣೆ, ಪೌತಿ ಖಾತೆ, ಪಿಂಚಣಿ ಸೌಲಭ್ಯಗಳು ಹಾಗೂ ವಾರಸುದಾರಿಕೆ ಹಕ್ಕುಗಳನ್ನು ಪಡೆಯಲು ಇನ್ನು ಮುಂದೆ ಹೊಸ ನಿಯಮಗಳ ಪ್ರಕಾರ ಅರ್ಜಿನ ಸಲ್ಲಿಸಬೇಕಾಗುತ್ತೆ. ಅಂದರೆ ಎಲ್ಲವನ್ನು ಚೇಂಜ್ ಮಾಡ್ತಿದ್ದಾರೆ. ಈಗ ಜಮೀನಿನ ಖಾತೆ ಬದಲಾಯಿಸಬೇಕು ಅಂತಂದರೆ ಈ ಪೌತಿ ಖಾತೆ ಆಗಿರುತ್ತೆ ನೋಡಿ ಅದು, ಮತ್ತು ಪಿಂಚಣಿ ಸೌಲಭ್ಯ ಬೇಕು ಅಂತಂದರೆ ಅಥವಾ ಈ ವಾರಸುದಾರಿಕೆ ರೈಟ್ಸನ್ನು ಪಡ್ಕೊಳ್ಬೇಕು ಅಂತಂದರೆ ಒಂದಷ್ಟು ನ್ಯೂ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಮಾಡಿದ್ದಾರೆ. ಆ್ಯಂಡ್ ಬೇಸ್ಡ್ ಆನ್ ಅವರು ಅರ್ಜಿನ ಸಲ್ಲಿಸಬೇಕು ಅಂತ ಹೇಳಿದ್ದಾರೆ. ಭಾಳ ಸಿಂಪಲ್ ಆಗಿದೆ ಹೊಸ ಮಾರ್ಗಸೂಚಿ, ಅಂದರೆ ಟಫೆಸ್ಟ್ ಪದ್ಧತಿ ಅಲ್ಲ ಅದು. ನೋಡಿ ಹೇಳ್ತೀನಿ ನಿಮಗೆ. ಇಲ್ಲಿ ಹೊಸ ಮಾರ್ಗಸೂಚಿಯ ಪ್ರಮುಖ ಅಂಶಗಳು ಈ ಕೆಳಗಿನಂತಿವೆ. ಏನೆಲ್ಲ ಪಾಯಿಂಟ್ ಇದೆ ಅಂತ ಅಂದ್ಬಿಟ್ಟು. ಅರ್ಜಿದಾರರು ಕಡ್ಡಾಯವಾಗಿ ಸಲ್ಲಿಸಬೇಕಾದ ದಾಖಲೆಗಳು. ಮೊದಲನೇದು ಬಂದು ವೆರಿ ಇಂಪಾರ್ಟೆಂಟು, ನೋಟ್ರಿ ಪ್ರಮಾಣ ಪತ್ರ, ಅಫಿಡವಿಟ್ಟು. ಅಂದರೆ ಒಂದು ಚಾಪಾ ಕಾಪದನ್ನು ರೆಡಿ ಮಾಡಿ ನೀವು ಬರ್ಸ್ಕೊಡ್ಬೇಕಾಗಿರುತ್ತೆ, ಅದನ್ನು ಹೇಳಿದರೆ ಇಲ್ಲಿ. ಅರ್ಜಿದಾರರು ₹100 ಬಾಂಡ್ ಪೇಪರ್ನಲ್ಲಿ, ಇಸ್ ನಥಿಂಗ್ ಬಟ್ ಚಾಪಾ ಕಾಗದ ಅಂತ ಅದು, ಸುತ್ತೋಲೆಯ ಅನುಬಂಧದಲ್ಲಿರ್ತಕ್ಕಂಥ ಸುತ್ತೋಲೆಯಲ್ಲಿ ಒಂದು ಅನೆಕ್ಸರನ್ನು ಅವರು ಕೊಟ್ಟಿದ್ದಾರೆ. ಅದನ್ನು ನಿಮಗೆ ಟೆಲಿಗ್ರಾಮ್ ಮತ್ತು ವಾಟ್ಸಪ್ಪಲ್ಲಿ ಶೇರ್ ಮಾಡ್ತೀನಿ ಪ್ರತ್ಯೇಕವಾಗಿ. ಅದನ್ನು ನೋಡಿ, ಇನ್ನೊಂದ್ಸಲ ಹೇಳ್ತೀನಿ ನಾನು. ನೋಟ್ರಿ ಪ್ರಮಾಣ ಪತ್ರ, ಅಫಿಡವಿಟ್ ಕೊಡಬೇಕು. ಅರ್ಜಿದಾರರು ₹100 ಬಾಂಡ್ ಪೇಪರ್ನಲ್ಲಿ, ಅಂದರೆ ಜಾಪಾ ಕಾಗದ, ಸುತ್ತೋಲೆಯ ಅನುಬಂಧದಲ್ಲಿರ್ತಕ್ಕಂಥ ನಮೂನೆಯಂತೆ ವಿವರಗಳನ್ನು ಭರ್ತಿ ಮಾಡಿ ನೋಟ್ರಿ ಅವರಿಂದ ಪ್ರಮಾಣೀಕರಿಸಿದ ಅಫಿಡವಿಟನ್ನು ಸಲ್ಲಿಸಬೇಕು. ಇದರಲ್ಲಿ ಅರ್ಜಿದಾರರು ತಮ್ಮ ಆಧಾರ್ ಸಂಖ್ಯೆಯನ್ನು ಕಡ್ಡಾಯವಾಗಿ ನಮೂದು ಮಾಡಬೇಕು ಅಂತ ಹೇಳಿದ್ದಾರೆ. ಇದು ಮೊದಲನೇ ದಾಖಲೆ. ಇನ್ನೊಂದು, ಆಧಾರ್ ಮತ್ತು ಇತರೆ ದಾಖಲಾತಿಗಳು. ಆಧಾರ್ ಜೊತೆಗೆ ಇನ್ನು ಉಳಿದಂಥ ಯಾವ ದಾಖಲಾತಿಗಳನ್ನು ಕೊಡಬೇಕು ನೋಡಿ ಇಲ್ಲಿ ಹೇಳಿದ್ದಾರೆ. ಅರ್ಜಿದಾರರ ಆಧಾರ್ ಕಾರ್ಡ್ ಪ್ರತಿ ಹಾಗೂ ಕುಟುಂಬದ ಇತರೆ ಎಲ್ಲ ಜೀವಂತ ಸದಸ್ಯರ ಆಧಾರ್ ಕಾರ್ಡ್ ಅಥವಾ ಅವರ ಚುನಾವಣೆ ಗುರುತಿನ ಚೀಟಿ, ಪಾಸ್ಪೋರ್ಟ್, ಚಲನಾ ಪರವಾನಗಿ, ಪ್ಯಾನ್ ಕಾರ್ಡ್, ಬರ್ತ್ ಸರ್ಟಿಫಿಕೇಟು ಅಥವಾ ದೃಢೀಕರಣ ಶಾಲಾ ದಾಖಲಾತಿಗಳಲ್ಲಿ ಯಾವುದಾದರೂ ಒಂದು ದಾಖಲೆಯನ್ನು ಅಫಿಡವಿಟ್ನಲ್ಲಿ ನಮೂದಿಸಿದಂತೆ ಕಡ್ಡಾಯವಾಗಿ ಸಲ್ಲಿಸಬೇಕು. ಅಂದರೆ ಇಷ್ಟು ದಾಖಲೆಗಳಲ್ಲಿ ಯಾವುದಾದ್ರು ಒಂದು ದಾಖಲೆ ನಿಮ್ಮ ಹತ್ರ ಇರೋದೇ ಆದರೆ ಅದನ್ನು ಅಫಿಡವಿಟ್ನಲ್ಲಿ ನಮೂದು ಮಾಡಿದಂತೆ ಕಡ್ಡಾಯವಾಗಿ ಅದನ್ನು ನೀವೇನು ಮಾಡಬೇಕು, ಸಬ್ಮಿಟ್ ಮಾಡಬೇಕು ಅಂತ. ನೆಕ್ಸ್ಟ್ ಭಾಳ ಪ್ರಮುಖವಾಗಿ ನೋಡಿ, ಇನ್ನೊಂದು ಫೋಟೋ ಅಂತ ಇದೆ. ಫೋಟೋ ಅಂತೂ ಎಲ್ಲದಕ್ಕೂ ಕೊಡಲೇಬೇಕಾಗುತ್ತೆ. ಈಗ ಯಾವ್ಯಾವುದೋ ಹಳೆಯದೇ ಫೋಟೋವನ್ನು ಈಗ ಅವರು ಅಕ್ಸೆಪ್ಟ್ ಮಾಡಲ್ಲ ಈಗ ಅಲ್ವಾ. ಅರ್ಜಿದಾರರ ಪಾಸ್ಪೋರ್ಟ್ ಅಳತೆಯ ಫೋಟೋವನ್ನು ಸಲ್ಲಿಸುವುದು ಕಡ್ಡಾಯ. ಇನ್ನೊಂದು, ನೀವು ಯಾವ ಯಾವ ಕೇಂದ್ರಗಳಲ್ಲಿ ಅಪ್ಲಿಕೇಶನ್ ಹಾಕಲಿಕ್ಕೆ ಅವಕಾಶ ಇದೆ ಅಂತ. ಈ ಎಲ್ಲ ದಾಖಲೆಗಳನ್ನು ನಾಡ್ ಕಚೇರಿ ಆಗಿರ್ಬೋದು, ಗ್ರಾಮ ಒನ್ ಸೇವಾ ಕೇಂದ್ರ, ಕರ್ನಾಟಕ ಒನ್, ಬಾಪೂಜಿ ಸೇವಾ ಕೇಂದ್ರ ಅಥವಾ ಆನ್ಲೈನ್ ನಾಗರಿಕ ಪೋರ್ಟಲ್ ಮೂಲಕವೇ ಸಲ್ಲಿಸಬೇಕು. ನೋಡಿ, ನಾಡ್ ಕಚೇರಿ, ಗ್ರಾಮ ಒನ್ ಸೇವಾ ಕೇಂದ್ರ, ಕರ್ನಾಟಕವನ್ನು, ಬಾಪೂಜಿ ಸೇವಾ ಕೇಂದ್ರ ಅಥವಾ ಆನ್ಲೈನ್ ನಾಗರಿಕ ಪೋರ್ಟಲ್ ಮೂಲಕವಾಗಿ ಅಪ್ಲಿಕೇಶನ್ ಹಾಕಬೇಕು ಅಂತ ಹೇಳಿದರೆ. ಭಾಳ ಮುಖ್ಯವಾಗಿ ಆಧಾರ್ KYCಯನ್ನು ಮಾಡಿಸ್ಬೇಕು. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಅದು ಅರ್ಜಿದಾರರು ಕರ್ನಾಟಕದಲ್ಲಿ ವಿಳಾಸವಿರುವ ಆಧಾರ್ ಸಂಖ್ಯೆ ಮೂಲಕವಾಗಿ ಕಡ್ಡಾಯವಾಗಿ OTP ಅಥವಾ ಬಯೋಮೆಟ್ರಿಕ್ ಮುಖಾಂತರ ಆಧಾರ್ KYCಯನ್ನು ಪೂರ್ಣಗೊಳಿಸಬೇಕು. ಅದು ನೀವು ಫಸ್ಟ್ ಮಾಡಿಸ್ಬೇಕಾಗತ್ತೆ. ನೆಕ್ಸ್ಟು ಮಾಡಿಸಿದರೆ ಓಕೆ, ಮಾಡಿಸಿಲ್ಲ ಅಂತಂದರೆ ನೀವು ಮಾಡಿಸ್ಬೇಕು ಅದನ್ನು. ಇನ್ನು ಮೂರನೇ ಪಾಯಿಂಟು,
ಮೃತ ಸದಸ್ಯರ ವಿವರ ಹಾಗೂ ದಾಖಲಾತಿ ನಿಯಮಗಳು. ಯಾರು ನಿಧನರಾಗಿದ್ದರೆ ಅವರ ದಾಖಲೆಯ ಒಂದು ನಿಯಮಗಳನ್ನು ಕೊಡಬೇಕಾಗತ್ತೆ ಅಂತ ನೋಡಿ. ಇದೆಯಲ್ಲ, ಕುಟುಂಬದಲ್ಲಿ ಮರಣ ಹೊಂದಿದ ವ್ಯಕ್ತಿಗಳ ಹೆಸರನ್ನು ವಂಶವೃಕ್ಷದಲ್ಲಿ ಸೇರಿಸಲು ಸರ್ಕಾರ ಕಟ್ಟುನಿಟ್ಟಿನ ನಿಯಮಗಳನ್ನು ತಂದಿದೆ. ಇಲ್ಲಿ ನೋಡಿ, ಮೊದಲನೇದೇನು, ಡಿಜಿಟಲ್ ಮರಣ ಪ್ರಮಾಣ ಪತ್ರ ಅಂತ. ಮುಂಚೆ ಎಲ್ಲ ಅದು ಆಫ್ಲೈನಲ್ಲಿ ಬರ್ತಾ ಇತ್ತು, ಈಗ ಡಿಜಿಟಲಿ ಅದು ಮಾಡಿದರೆ ಅದನ್ನು ಮೃತ ಸದಸ್ಯರ ವಿವರವನ್ನು ದಾಖಲು ಮಾಡಲಿಕ್ಕೆ ಡಿಜಿಟಲ್ ಮರಣ ಪ್ರಮಾಣ ಪತ್ರ ಸಂಖ್ಯೆಯನ್ನು ಒದಗಿಸಬೇಕು ಅಂತ. ನೆಕ್ಸ್ಟ್ ಇನ್ನೊಂದು ಭೌತಿಕ ಪ್ರಮಾಣ ಪತ್ರ. ಸೊ ಏನು ಭೌತಿಕ ಪ್ರಮಾಣ ಪತ್ರ ಅಂತಂದರೆ, ಇಟ್ ಇಸ್ ವೆರಿ ಸಿಂಪಲ್. ಒಂದು ವೇಳೆ ಡಿಜಿಟಲ್ ಪ್ರಮಾಣ ಪತ್ರ ಲಭ್ಯವಿಲ್ಲದಿದ್ದರೆ, ಅದಾಗಲ್ಲ ಅಂತಂದರೆ, ಕೊಡಲಿಕ್ಕಾಗಲ್ಲ ಅಂತಂದರೆ, ಅಥವಾ ಲಭ್ಯನೇ ಇಲ್ಲ ಅಂತ ಬಂದಾಗ ದೃಢೀಕೃತ ಭೌತಿಕ ಮರಣ ಪ್ರಮಾಣ ಪತ್ರದ ಸಂಖ್ಯೆಯನ್ನು ತಂತ್ರಾಂಶದಲ್ಲಿ ನಮೂದು ಮಾಡಿ ಅದರ PDF ಅನ್ನು ಅಪ್ಲೋಡ್ ಮಾಡಬೇಕು ಅಂತ. ಸಾಫ್ಟ್ವೇರ್ನಲ್ಲಿ ಅದನ್ನು ನಮೂದು ಮಾಡಿ ಆಫ್ಟರ್ವರ್ಡ್ಸ್ ಅದನ್ನು PDFಗೆ ಕನ್ವರ್ಟ್ ಮಾಡಿ ಅಪ್ಲೋಡ್ ಮಾಡಬೇಕು ಅಂತ ಹೇಳಿದ್ದಾರೆ. ನೆಕ್ಸ್ಟು ಪರ್ಯಾಯ ದಾಖಲೆಗಳು ಮತ್ತು ಮಹಜರ್ ಅಂತ ಇದೆ. ಪರ್ಯಾಯ ದಾಖಲೆಗಳು ಮತ್ತು ಮಹಜರ್ ಇವೆಲ್ಲ ಹೇಳ್ತಾ ಇರೋದು ವಂಶವೃಕ್ಷ ದೃಢೀಕರಣ ಪ್ರಮಾಣ ಪತ್ರವನ್ನು ಪಡ್ಕೊಳ್ಳಿಕ್ಕೆ ನೀವು ಮಾಡಬೇಕಾಗಿರ್ತಕ್ಕಂಥ ಅಥವಾ ಕೊಡಬೇಕಾಗಿರ್ತಕ್ಕಂಥ ದಾಖಲೆಗಳು ಇವೆಲ್ಲವೂ ಕೂಡ. ಒಂದು ವೇಳೆ ಡಿಜಿಟಲ್ ಹಾಗೂ ಭೌತಿಕ ಪ್ರಮಾಣ ಪತ್ರ ಎರಡೂ ಲಭ್ಯವಿಲ್ಲದಿದ್ದರೆ, ಎರಡೂ ಸಿಗಲ್ಲ ಅಂತ ಕಂಡುಬಂದಾಗ ಏನು ಮಾಡಬೇಕು, ಸರ್ಕಾರ ನಿಗದಿಪಡಿಸಿರ್ತಕ್ಕಂಥ ಪರ್ಯಾಯ ಗುರುತಿನ ಚೀಟಿಗಳು. ಏನು ಪರ್ಯಾಯ ಗುರುತಿನ ಚೀಟಿ ಅಂದರೆ, ಫಾರ್ ಎಕ್ಸಾಂಪಲ್ ರೇಷನ್ ಕಾರ್ಡ್ ಆಗಿರ್ಬೋದು, ಪ್ಯಾನ್ ಕಾರ್ಡ್ ಆಗಿರ್ಬೋದು, ಸೊ ವೋಟರ್ ID ಕಾರ್ಡ್ ಆಗಿರ್ಬೋದು, ಸ್ಕೂಲ್ ದಾಖಲಾತಿ ಆಗಿರ್ಬೋದು, ಇವು. ಅಥವಾ ಯಾವುದೇ ದಾಖಲೆಗಳು ಇಲ್ಲದಿದ್ದಲ್ಲಿ ಗ್ರಾಮ ಆಡಳಿತ ಅಧಿಕಾರಿಗಳು ಸ್ಥಳ ಪರಿಶೀಲನೆ ನಡೆಸಲಿದ್ದಾರೆ ಅಂತ ಹೇಳಿದ್ದಾರೆ. ಇಲ್ಲಿ ಯಾವುದೂ ಇಲ್ಲ ಅಂತಂದರೆ ಅವರು VAಗಳು ಖುದ್ದಾಗಿ ಬಂದು ನಿಮ್ಮನ್ನು ಸ್ಪಾಟ್ ವೆರಿಫಿಕೇಷನ್ ಮಾಡಬೇಕು. ಅವ್ರು ಮಾಡ್ತಾರೆ, ಅವ್ರ ಕೆಲಸ ಅದು. ಈ ವೇಳೆ ಗ್ರಾಮಸ್ಥರಿಂದ ಹೇಳಿಕೆಯನ್ನು ಪಡ್ಕೋತಾರೆ. ಅವರು ಇದೇ ಊರಿನಲ್ಲಿ ವಾಸವಾಗಿದ್ದಾರಾ ಏನು ಅಂತ ಎಲ್ಲವನ್ನು ಅವರು ವಿವರಣೆಯನ್ನು ಪಡ್ಕೋತಾರೆ. ಅದರ ವಿಡಿಯೋ ಅಥವಾ ಕೈ ಬರಹದ ಮಹಜರ್ ವರದಿಯನ್ನು ಕಡ್ಡಾಯವಾಗಿ ಸಲ್ಲಿಸಬೇಕಾಗುತ್ತೆ. ನೆಕ್ಸ್ಟು ಸಾರ್ವಜನಿಕರು ವಂಶವೃಕ್ಷಕ್ಕಾಗಿ ಕಚೇರಿಗಳಿಗೆ ಅಲೆಯುವುದನ್ನು ತಪ್ಪಿಸಲು ಮತ್ತು ನಕಲಿ ವಂಶವೃಕ್ಷ ತಡೆಯಲು ಸರ್ಕಾರ ಈ ಡಿಜಿಟಲ್ ವ್ಯವಸ್ಥೆ ಹಾಗೂ ಕಟ್ಟುನಿಟ್ಟಿನ ನಿಯಮಗಳನ್ನು ಜಾರಿಗೆ ತಂದಿದೆ. ಸೊ ಇವೆಲ್ಲವನ್ನು ಕೊಟ್ಟರೆ 100% ಅದು ಸಾಧ್ಯವಾದಷ್ಟು ಬೇಗ ಆ ವಂಶವೃಕ್ಷ ದೃಢೀಕರಣ ಪತ್ರವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಇಷ್ಟೊತ್ತು ನಿಮ್ಗೆ ಏನು ಹೇಳಿದೆ ಅದು ಈ ಎಲ್ಲವೂ ಕೂಡ ಈ ಸುತ್ತೋಲೆಯಲ್ಲೇ ಇದೆ ನೋಡಿ. ಇಲ್ಲಿ ಯಾವುದಾಗ ಬಿಡುಗಡೆ ಆಗಿರೋದು, ಇದು 17/7/2026 ಕರ್ನಾಟಕ ಸರ್ಕಾರ ಬಂದಿರತಕ್ಕಂಥ ಒಂದು ಸುತ್ತೋಲೆ. ಇದು ಸಬ್ಜೆಕ್ಟ್ ಏನು ಹೇಳಿದ್ದಾರೆ, ಫ್ಯಾಮಿಲಿ ಟ್ರೀ ವಂಶವೃಕ್ಷ ದೃಢೀಕರಣ ಪತ್ರ ನೀಡತಕ್ಕಂಥ ಕುರಿತು ಮಾರ್ಗಸೂಚಿಗಳು ಅಂತ ಹೇಳಿದ್ದಾರೆ ನೋಡಿ. ಇವೆಲ್ಲವೂ ಇದುವರೆಗೂ ಏನು ಹೇಳಿದೆ ಅವೆಲ್ಲವನ್ನು ನೋಡಿ ಇಲ್ಲಿ ಕೊಟ್ಟಿದ್ದಾರೆ ಇಲ್ಲಿ. ಸೊ ಈ 2 ಪೇಜ್ ಇದೆ ಇದು. ಇದನ್ನು ಈಗ ಟೆಲಿಗ್ರಾಮ್ ಮತ್ತು ವಾಟ್ಸಪ್ಪಲ್ಲಿ ನಾನು ಶೇರ್ ಮಾಡ್ತೀನಿ. ಸೊ ದಯಮಾಡಿ ನೀವು ಅಲ್ಲಿಯೂ ಕೂಡ ಒಂದ್ಸಲ ಇದನ್ನು ಓದ್ಕೊಳ್ಬೋದು. ನಿಮಗೆ ಈ ಒಂದು ಕಂಟೆಂಟು ಭಾಳ ಪ್ರಮುಖವಾಗಿದೆ. ಸೊ ಎಲ್ರಿಗೂ ಬೇಕಾಗಿರ್ತಕ್ಕಂಥ ಒಂದು ವಿಡಿಯೋ ಅಂತ ಅನಿಸಿದರೆ ದಯಮಾಡಿ ತಪ್ಪದೇ ಎಲ್ರಿಗೂ ಶೇರ್ ಮಾಡೋದನ್ನು ಮರಿಬೇಡಿ. ಹೀಗೆ ನಮ್ಮ ವಾಹಿನಿಗೆ ನಿಮ್ಮ ಬ್ಲೆಸ್ಸಿಂಗ್ಸ್ ಕೋಆಪರೇಟ್ ಇರಲಿ. ಥ್ಯಾಂಕ್ ಯು ಸೋ ಮಚ್. ವಿಲ್ ಬಿ ಬ್ಯಾಕ್ ಅಗೇನ್ ವಿತ್ ಒನ್ ಮೋರ್ ಗುಡ್ ಕಾನ್ಸೆಪ್ಟ್.